ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಎಕ್ಸ್ಪೆನ್ಸ್ ರೇಷಿಯೋ ಮತ್ತು ಸೆಗ್ಮೆಂಟ್ ರೇಷಿಯೋಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಕ್ಸ್ಪೆನ್ಸ್ ರೇಷಿಯೋ ಅಂತಂದರೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ ಅದನ್ನು ಸೇಲ್ಸ್ ಮಾಡೋಕ್ಕೆ ಆಗುವಂಥ ಎಕ್ಸ್ಪೆನ್ಸಸ್ನ ಅಂದರೆ ಸೇಲ್ಸ್ಗೆ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಎಕ್ಸ್ಪೆನ್ಸ್ ರೇಷಿಯೋನ ನಾವು ಮಾಡ್ತೀವಿ. ಸೆಗ್ಮೆಂಟ್ ರೇಷಿಯೋ ಅಂದರೆ ಏನೂ ಇಲ್ಲ. ಎಕ್ಸ್ಪೆನ್ಸಸ್ಸಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ರೆಂಟ್ ಪೇ ಆಗಿರೋದು, ಸ್ಯಾಲ್ರಿ ಪೇ ಆಗಿರೋದು, ಇಂಟ್ರೆಸ್ಟ್ ಪೇ ಆಗಿರೋದು, ಎಲ್ಲ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ಎಕ್ಸ್ಪೆನ್ಸ್ ರೇಷಿಯೋ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೆಗ್ಮೆಂಟ್ ರೇಷಿಯೋ ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಎಕ್ಸ್ಪೆನ್ಸ್ಗೆ, ಸ್ಯಾಲ್ರಿ ಪೇ ಆಗಿರೋದಕ್ಕೆ ಅಥವಾ ರೆಂಟ್ ಪೇ ಆಗಿರೋದಕ್ಕೆ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಗೆ, ಯಾವ್ದಾದ್ರು ಒಂದು ಎಕ್ಸ್ಪೆನ್ಸಿಗೆ ಪರ್ಟಿಕ್ಯುಲರ್ ಆಗಿ ರೇಷಿಯೋನ ಫೈಂಡ್ ಔಟ್ ಮಾಡೋದನ್ನು ಸೆಗ್ಮೆಂಟ್ ರೇಷಿಯೋ ಅಂತ ಕರಿತೀವಿ. ಸೊ ಎರಡನ್ನೂ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಕ್ಸಾಂಪಲ್ಗೆ ಒಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ಎಕ್ಸ್ಪೆನ್ಸ್ ರೇಷಿಯೋ ಆ್ಯಂಡ್ ಸೆಗ್ಮೆಂಟ್ ರೇಷಿಯೋಸ್ ವೈಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ರೇಷಿಯೋ ಆ್ಯಂಡ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ರೇಷಿಯೋ. ಸೆಗ್ಮೆಂಟ್ ರೇಷಿಯೋ ಅಂದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಒಂದು ಸೆಗ್ಮೆಂಟ್ ಆಫ್ ಎಕ್ಸ್ಪೆನ್ಸ್ಗೆ ರೇಷಿಯೋನ ಫೈಂಡ್ ಔಟ್ ಮಾಡೋದು. ಸೊ ಪರ್ಟಿಕ್ಯುಲರ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಗೆ ಮತ್ತು ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ಗೆ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ. ಇಲ್ಲಿ ಪ್ರಾಬ್ಲಮಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ 4,50,000, ಸೇಲ್ಸ್ ರಿಟರ್ನ್ಸ್ 50,000 ಕೊಟ್ಟಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 60,000, ಇಂಟ್ರೆಸ್ಟ್ ಆನ್ ಲೋನ್ 20,000 ಕೊಟ್ಟಿದ್ದಾರೆ, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ 40,000 ಕೊಟ್ಟಿದ್ದಾರೆ. ಸೊ ನಮಗೆ ಸೇಲ್ಸ್ ಮತ್ತು ಸೇಲ್ಸ್ ರಿಟರ್ನ್ಸ್ ಕೊಟ್ಟಿದ್ದಾರೆ. ನಮಗೆ ನೆಟ್ ಸೇಲ್ಸ್ ಬೇಕು. ನೆಟ್ ಸೇಲ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ನೆಟ್ ಸೇಲ್ಸ್ಗೆ ಫಾರ್ಮುಲಾ ಒಂದು ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಏನಾದರೂ ಆಗಿದೆಯಾ ನಾವು ಮಾಡಿರೋ ಸೇಲ್ಸಿಂದ ಅಂತ. 4,50,000 ಸೇಲ್ಸ್ಗೆ 50,000 ಸೇಲ್ಸು ರಿಟರ್ನ್ ಆಗಿದೆ. ಸೊ 4 lakh ಇಸ್ ದ ನೆಟ್ ಸೇಲ್ಸ್. ಆ್ಯಕ್ಚುಯಲ್ ಸೇಲ್ಸ್ ನಮಗಾಗಿರೋದು 4 lakh. ಸೊ ಟೋಟಲ್ ಎಕ್ಸ್ಪೆನ್ಸಸ್ ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಬೇಕು. ಇಲ್ಲಿ ಕೊಟ್ಟಿರೋಂಥ ಎಕ್ಸ್ಪೆನ್ಸಸ್ ಯಾವುದ್ಯಾವುದು, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಲೋನ್ ಆಲ್ಸೋ ಎಕ್ಸ್ಪೆನ್ಸ್ ಆಗುತ್ತೆ, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಈ ಮೂರನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಆಗುತ್ತೆ 60,000, 20,000 ಆ್ಯಂಡ್ 40,000. 1,20,000 ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ಸು. ಸೊ ಎಕ್ಸ್ಪೆನ್ಸ್ ರೇಷಿಯೋ ಇಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಟೋಟಲ್ ಎಕ್ಸ್ಪೆನ್ಸಸ್ ನಮಗೆ 1,20,000 ಆಗಿದೆ, ಡಿವೈಡೆಡ್ ಬೈ ನೆಟ್ ಸೇಲ್ಸ್ 4 lakh ಇಂಟು 100% ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ 30% ಎಕ್ಸ್ಪೆನ್ಸ್ ರೇಷಿಯೋ ಆಗುತ್ತೆ. ಸೊ ಸೆಗ್ಮೆಂಟ್ ರೇಷಿಯೋ ಕೇಳಿದ್ದಾರೆ ಅವರು. ಸೆಗ್ಮೆಂಟ್ ರೇಷಿಯೋಸು ಯಾವ್ದಾದ್ರು ಕೇಳಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ರೇಷಿಯೋ. ಪರ್ಟಿಕ್ಯುಲರ್ ಆಗಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸಿಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ರೇಷಿಯೋ ಇಸ್ ಈಕ್ವಲ್ ಟು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿರೋದು 60,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ 4 lakh ಇಂಟು 100. ಸೊ 15% ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಇದೆ ಇದರಲ್ಲಿ. ಸೊ ನೆಕ್ಸ್ಟ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ ಇಸ್ ಈಕ್ವಲ್ ಟು ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. 40,000 ಇಸ್ ದ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ 4 lakh ಇಂಟು 100 ಅಂದರೆ 10% ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ ಆಗುತ್ತೆ. ಥ್ಯಾಂಕ್ ಯು.